press the bell icon on the YouTube app and never miss another update. Hi students, so previous class alli ನಾವು point, ray, line segment, so plane, so concurrent lines ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಆ್ಯಂಗಲ್ ಅನ್ನು ಹೇಗೆ ಮೆನ್ಷನ್ ಮಾಡಬೇಕು, ನೇಮಿಂಗ್ ಆಫ್ ಎನ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರ್ ಆಫ್ ಎನ್ ಆ್ಯಂಗಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಅದರ ರಿಲೇಟೆಡ್ ಎಕ್ಸಸೈಸ್ 6.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ನೇಮ್ ದ ಆ್ಯಂಗಲ್ಸ್ ಗಿವನ್ ಬಿಲೋ. ಫಸ್ಟ್ ಮೇನ್ ಎ ಪ್ರಾಬ್ಲಮ್. ಸೊ ಈ ಥರ ಆ್ಯಂಗಲ್ ಇದೆ, ಹೌದಲ್ವಾ? ಸೊ ಈ ಥರ ರೇ ಇದೆ. ಸೊ ಪಿ ಕ್ಯೂ ಆರ್ ಅಂತ ನೇಮ್ ಮಾಡಿದ್ದಾರೆ. ಸೊ ಇದನ್ನು ನೇಮ್ ಮಾಡಬೇಕು ಆ್ಯಂಗಲ್ ಪಿ ಕ್ಯೂ ಆರ್. ಸೊ ಹೇಗೆ ನೇಮ್ ಮಾಡಬೇಕು? ಆ್ಯಂಗಲ್ ಪಿ ಕ್ಯೂ ಆರ್ ಆ ಥರ ನೇಮ್ ಮಾಡಿರಿ. ಆರ್, ಸೊ ಆ್ಯಂಗಲ್ ಆರ್ ಕ್ಯೂ ಪಿ ಅಂತ ನೇಮ್ ಮಾಡಬೇಕು. ಫಸ್ಟ್ ಇದು ಏನು? ಕಾಮನ್ ಪಾಯಿಂಟ್. ಸೊ ಈ ಕಾಮನ್ ಪಾಯಿಂಟ್ ಯಾವಾಗಲೂ ಮಿಡ್ಲಲ್ಲಿ ಬರಬೇಕು, ಓಕೆನಾ? ಸೊ ಆ್ಯಂಗಲ್ನ ಪಿ ಕ್ಯೂ ಆರ್ ಅಂತ ಈ ಥರ ಆದರೂ ಮೆನ್ಷನ್ ಮಾಡಿರಿ, ಆರ್ ಕ್ಯೂ ಪಿ ಆದರೂ ಮೆನ್ಷನ್ ಮಾಡಿರಿ, ಓಕೆನಾ? ನೆಕ್ಸ್ಟು ಬಿ ಆ್ಯಂಡ್ ಸಿ ಪ್ರಾಬ್ಲಮ್ಸ್. ಸೊ ಹೋಮ್ವರ್ಕ್. ನೆಕ್ಸ್ಟ್ ಡಿ ಇ ಎಫ್ ಪ್ರಾಬ್ಲಮ್ಸು ಸೇಮ್ ಇದೇ ಥರ ಇದೆ, ಹೌದಲ್ವಾ? ಸೊ ಈಗ ನಾನು ಡಿ ಪ್ರಾಬ್ಲಮನ್ನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಥರ ಆ್ಯಂಗಲ್ ಇದೆ, ಹೌದಲ್ವಾ? ಸೊ ನೇಮ್ ಮಾಡಿದರೆ ಇದಕ್ಕೆ. ಸೊ ರೇ ಫಾರ್ಮ್ ಆಗಿದೆ, 2 ರೇ. ಇದು ಕಾಮನ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾದರೆ ಹೇಗೆ ನೇಮ್ ಮಾಡೋಣ? ಆರ್ ಎಸ್ ಟಿ, ಆ್ಯಂಗಲ್ ಆರ್ ಎಸ್ ಟಿ ಅಂತ ನೇಮ್ ಮಾಡೋಣ. ಓಕೆ, ಇದು ನೇಮ್ ಮಾಡುವಾಗ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟ್ರ್ ಯೂಸ್ ಮಾಡಬಾರ್ದು. ನೆಕ್ಸ್ಟು ಸೆಕೆಂಡ್ ಒನ್, ನೇಮ್ ಆಲ್ ದ ಆ್ಯಂಗಲ್ಸ್ ಇನ್ ದ ಫಿಗರ್ ಗಿವನ್ ಬಿಲೋ. ಸೊ ಈ ಫಿಗರಲ್ಲಿರೋ ಎಲ್ಲ ಆ್ಯಂಗಲ್ಸನ್ನು ನೇಮ್ ಮಾಡಬೇಕಾಗುತ್ತೆ. ಸೊ ಫಿಗರ್ ಹೇಗಿದೆ? ಸೊ ಫಿಗರ್ ಈ ಥರ ಇದೆ, ಹೌದಲ್ವಾ? ಸೊ ಈ ಥರ ಒಂದೇ ಪಾಯಿಂಟಲ್ಲಿ ಸೊ ಎಷ್ಟು ರೇಸ್ ಇದೆ? ಸೊ ಒಂದೇ ಪಾಯಿಂಟಿಂದ ಸೊ 3 ರೇಸ್ ಫಾರ್ಮ್ ಆಗಿದೆ. ಸಿ, ಬಿ, ಎ ಆ್ಯಂಡ್ ಓ ಅಂತ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೇಗೆ ಆ್ಯಂಗಲ್? ಸೊ ಇಲ್ಲಿ ಒಂದು ಆ್ಯಂಗಲ್ ಇದೆ, ಹೌದಲ್ವಾ? ಸೊ ಈ ಆ್ಯಂಗಲನ್ನು ಈ ಥರ ಬರ್ಕೊಳ್ತೀನಿ ನಾನು, ಓಕೆ? ಎ ಓ ಸಿ, ಹೌದಲ್ವಾ? ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಯಿತು. ನೆಕ್ಸ್ಟು ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಯಿತು, ಹೌದಲ್ವಾ? ಸೊ ಎ ಓ ಬಿ, ಎ ಓ ಬಿ. ನೆಕ್ಸ್ಟು ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಯಿತು, ಹೌದಲ್ವಾ? ಬಿ ಓ ಸಿ, ಬಿ ಓ ಸಿ, ಹೌದಲ್ವಾ? ಸೊ ಹಾಗಾದ್ರೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಯಿತು? 3 ಆ್ಯಂಗಲ್ ಫಾರ್ಮ್ ಆಯಿತು. ಯಾವುದು? ಎ ಓ ಸಿ, ಎ ಓ ಸಿ, ಆ್ಯಂಗಲ್ ಎ ಓ ಸಿ. ಸೊ ಆ್ಯಂಗಲ್ ಎ ಓ ಬಿ, ಎ ಓ ಬಿ, ಆ್ಯಂಗಲ್ ಬಿ ಓ ಸಿ, ಬಿ ಓ ಸಿ, ಆ್ಯಂಗಲ್ ಎ ಓ ಸಿ, ಆ್ಯಂಗಲ್ ಎ ಓ ಬಿ, ಆ್ಯಂಗಲ್ ಬಿ ಓ ಸಿ, ಓಕೆನಾ? ನೆಕ್ಸ್ಟು B1 ಪ್ರಾಬ್ಲಮ್, ಹೋಮ್ವರ್ಕ್. ನೆಕ್ಸ್ಟು ಥರ್ಡ್ ಒನ್, ಗಿವ್ 4 ಎಕ್ಸಾಂಪಲ್ಸ್ ಆಫ್ ಆ್ಯಂಗಲ್ಸ್ ಯು ಸಿ ಇನ್ ಯುವರ್ ಸರೌಂಡಿಂಗ್ಸ್. ಸೊ ಎಲ್ಲೆಲ್ಲಿ ನಮ್ಮ ಸರೌಂಡಿಂಗ್ಸಲ್ಲಿ, ನಮ್ಮ ನೇಚರಲ್ಲಿ ನಾವು ಎಲ್ಲೆಲ್ಲಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ? ಸೊ ಟ್ರೀ, ಹೌದಲ್ವಾ? ಟ್ರೀಸಲ್ಲಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ, ಹೌದಲ್ವಾ? ಸೊ ಹಾಗೆಯೇ ಸೈಕಲಲ್ಲಿನೂ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ, ಹೌದಲ್ವಾ? ಸೊ ಸೈಕಲ್ ಹ್ಯಾಂಡ್ಲಲ್ಲಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಸೈಕಲ್ನ ಬೇರೆ ಪಾರ್ಟಲ್ಲೂ ಸಹ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಸೈಕಲ್ನ ಟೈರಲ್ಲಿ ಸ್ಪೋಕ್ಸ್ ಇರುತ್ತೆ, ಹೌದಲ್ವಾ? ಸೊ ಅಲ್ಲಿ ಕನ್ಕರೆಂಟ್ ಲೈನ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ, ಹೌದಲ್ವಾ? ಕನ್ಕರೆಂಟ್ ಲೈನ್ಸ್ ಮತ್ತು ರೇಸ್, ಹೌದಲ್ವಾ? ಸೊ ಅಲ್ಲೂ ಸಹ ಎರಡೂ ರೇಯಲ್ಲಿ ಏನೋ ಒಂದು ಕಾಮನ್ ಪಾಯಿಂಟ್ ಫಾರ್ಮ್ ಆಗಿ ಅಲ್ಲೂ ಸಹ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಸೊ ಹಾಗೆ ಲಂಚ್ ಬಾಕ್ಸಲ್ಲಿ, ಸೇಫ್ಟಿ ಪಿನ್ನಲ್ಲಿ, ಸೊ ನಮ್ಮ ನೇಚರಲ್ಲಿ ತುಂಬ ಕಡೆ ಆ್ಯಂಗಲ್ಸು ಫಾರ್ಮ್ ಆಗಿರುತ್ತೆ. ನೆಕ್ಸ್ಟು ಥರ್ಡ್ ಮೇನ್, ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸನ್ನು ನೀವು ಬರಿಬೇಕಾಗುತ್ತೆ. ಥರ್ಡ್ ಒನ್ಗೆ ಫೋರ್ತ್, ರೈಟ್ ದ ನೇಮ್ ಆಫ್ ದ ಆ್ಯಂಗಲ್, ವರ್ಟೆಕ್ಸ್ ಆ್ಯಂಡ್ ಸೈಡ್ಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಆ್ಯಂಗಲ್ಸ್. ಈ ಪ್ರಾಬ್ಲಮ್. ಸೊ ಈ ಥರ ಆ್ಯಂಗಲ್ ಫಾರ್ಮ್ ಆಗಿದೆ, ಪಿ ಕ್ಯೂ ಆರ್, ಹೌದಲ್ವಾ? ಸೊ ರೈಟ್ ದ ನೇಮ್ ಆಫ್ ದ ಆ್ಯಂಗಲ್. ಸೊ ಆ್ಯಂಗಲ್ನ ನೇಮ್ ಏನು? ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಹೌದಲ್ವಾ? ಸೊ ಹಾಗೆ ಮತ್ತೇನು ಬರಬೇಕು? ವರ್ಟೆಕ್ಸ್. ಸೊ ವರ್ಟೆಕ್ಸ್ ಅಂದರೆ ಯಾವ ಕಾಮನ್ ಪಾಯಿಂಟಿಂದ ಆ್ಯಂಗಲ್ ಫಾರ್ಮ್ ಆಗಿದೆ? ಸೊ ಈ ಕಾಮನ್ ಪಾಯಿಂಟಿಂದ ಆ್ಯಂಗಲ್ ಫಾರ್ಮ್ ಆಗಿದೆ. ಸೊ ವರ್ಟೆಕ್ಸ್ ಕ್ಯೂ. ಮತ್ತೇನು ಬರೀಬೇಕು? ಸೈಡ್ಸ್. ಸೊ ಸೈಡ್ಸ್ ಅಂದರೆ ಆ್ಯಂಗಲ್ನ ಆರ್ಮ್ಸ್. ಸೈಡ್ಸ್ ಯಾವುದು? ಕ್ಯೂ ಪಿ, ಕ್ಯೂ ಪಿ. ಸೊ ಕ್ಯೂ ಆರ್, ಕ್ಯೂ ಆರ್. ಸೊ ಈ ಥರ
ನೇಮ್ ಆಫ್ ದಿ ಆ್ಯಂಗಲ್, ವರ್ಟೆಕ್ಸ್ ಮತ್ತು ಸೈಡ್ಸನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಬಿ ಪ್ರಾಬ್ಲಮ್ ಆ್ಯಂಡ್ ಸಿ ಪ್ರಾಬ್ಲಮ್ ಹೋಮ್ವರ್ಕ್. ನೆಕ್ಸ್ಟು ಈಗ ಆ್ಯಂಗಲ್ ಹೇಗೆ ನೇಮ್ ಮಾಡಬೇಕು, ಸೊ ಅದ್ರ ವರ್ಟೆಕ್ಸ್ ಯಾವುದು, ನೆಕ್ಸ್ಟು ಅದ್ರ ಆರ್ಮ್ ಆರ್ ಸೈಡ್ಸ್ ಯಾವುದು ಅಂತ ನಮಗೆ ಗೊತ್ತಾಯಿತು. ಸೊ ಈಗ ನಾವೇನು ಮಾಡಬೇಕೀಗ ಆ್ಯಂಗಲ್ಸನ್ನು ಏನು ಮಾಡಬೇಕು, ಕ್ಲಾಸಿಫೈ ಮಾಡಿದ್ದಾರೆ. ಏನು ಆ್ಯಂಗಲ್ಸನ್ನು ಏನು ಮಾಡಿದ್ದಾರೆ, ಕ್ಲಾಸಿಫೈ ಅಂದರೆ ಆ್ಯಂಗಲ್ಸಲ್ಲಿ ಟೈಪ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ದೇರ್ ಮೆಷರ್ಮೆಂಟ್, ಸೊ ಆ್ಯಂಗಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. 4 ಟೈಪ್ಸಲ್ಲಿ ಆ್ಯಂಗಲ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ. ಸೊ ಕ್ಲಾಸಿಫಿಕೇಶನ್ ಆಫ್ ಆ್ಯಂಗಲ್ಸ್. ಸೊ ಆ್ಯಂಗಲ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಮೆಷರ್ಮೆಂಟ್, ಹೌದಲ್ವಾ. ಸೊ ಫಸ್ಟು ರೈಟ್ ಆ್ಯಂಗಲ್, ರೈಟ್ ಆ್ಯಂಗಲ್. ಸೆಕೆಂಡ್ ಒನ್ acute angle. Third one obtuse angle. Fourth, straight line, straight line. So right angle ಅಂದ್ರೇನು? So an angle whose measure is 90 degree is called right angle. ಸೊ ಯಾವುದೇ ಒಂದು ಆ್ಯಂಗಲ್ ಆಗಿರಲಿ, ಸೊ ಅದರ ಮೆಷರ್ಮೆಂಟು 90 ಡಿಗ್ರಿ ಆಗಿರುತ್ತೆ. ಸೊ ಈ ಥರ ಎಲ್ ಶೇಪಲ್ಲಿ ಬರುತ್ತೆ ನೋಡ್ರಿ. ಸೊ ಇದೇ ಆ್ಯಂಗಲ್. ಸೊ ಇದನ್ನು ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಇದ್ರ ಮೆಷರ್ಮೆಂಟ್ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿನ ನಾವೇನು ಮಾಡ್ತೀವಿ, ಈ ಥರ ಮೆನ್ಷನ್ ಮಾಡಿರ್ತೀವಿ. ಸೊ ಈ ಥರ 90 ಡಿಗ್ರಿ ಅಂತ ಬರೀಬಾರ್ದು, ಓಕೆನಾ. ಸೊ ಆ್ಯಂಗಲ್ ಈ ಥರ ಎಲ್ ಶೇಪಲ್ಲಿದ್ದು, ಸೊ ಏನು ಈ ಥರ ಇದ್ದರೆ, ಇದು ಈ ಥರ ಆ್ಯರೋ ಮಾರ್ಕ್ ಇದ್ದರೆ, ಓಕೆನಾ. ಸೊ ಇದನ್ನು ನಾವು 90 ಡಿಗ್ರಿ ಅಂತ ಕರಿತೀವಿ. ಸೊ ಹಾಗಾದರೆ ಇದನ್ನು ಎ ಬಿ ಸಿ ಅಂತ ನಾನು ನೇಮ್ ಮಾಡಿದ್ರೆ, ಸೊ ರೈಟ್ ಆ್ಯಂಗಲನ್ನು ಹೇಗೆ ಡಿನೋಟ್ ಮಾಡ್ತೀವಿ ನಾವು? ಸೊ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ, ಹೌದಲ್ವ, 90 ಡಿಗ್ರಿ. ಸೊ ಆ್ಯಂಗಲನ್ನು ನಾವು ಎದ್ರಲ್ಲಿ ಮೆಷರ್ ಮಾಡ್ತೀವಿ, ಡಿಗ್ರಿಯಲ್ಲಿ ಮೆಷರ್ ಮಾಡ್ತೀವಿ. ಸೊ ಏನು ಡಿಗ್ರಿಯಲ್ಲಿ ಮೆಷರ್ ಮಾಡ್ತೀವಿ. ಸೊ ಲೆಂತು, ವೇಟು, ವಾಲ್ಯೂಮನ್ನು ನಾವು ಮೆಷರ್ ಮಾಡ್ತೀವಿ, ಹೌದಲ್ವ. ಅದೇ ಥರ ಆ್ಯಂಗಲನ್ನು ಸಹ ಮೆಷರ್ ಮಾಡ್ತೀವಿ. ಸೊ ಡಿಗ್ರಿಯಲ್ಲಿ ಮೆಷರ್ ಮಾಡ್ತೀವಿ. ಸೊ ಡಿಗ್ರಿನ ಹೇಗೆ ಬರಿತೀವಿ, ಈ ಥರ ನಂಬರ್ಸ್ ಮೇಲೆ ಈ ಥರ 0 ಬರೆದ್ರೆ, ಓ ಅನ್ನೋ ಲೆಟ್ರ್ ಅಥವಾ 0ನ ಬರೆದ್ರೆ ಅದು ಡಿಗ್ರಿ ಅಂತ ಕರಿತೀವಿ. ಸೊ ಇದನ್ನು ಹೇಗೆ ರೀಡ್ ಮಾಡಬೇಕು, 90 ಡಿಗ್ರಿ ಅಂತ ರೀಡ್ ಮಾಡೋದು. ಸೊ ಹಾಗಾದರೆ ಆ್ಯಂಗಲನ್ನು ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ಏನು ಮಾಡ್ತೀವಿ, ಪ್ರೊಟ್ರಾಕ್ಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟನ್ನು, ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣಂತೆ, ಓಕೆನಾ. ಈಗ ಕ್ಲಾಸಿಫಿಕೇಶನ್ ಆಫ್ ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ರೈಟ್ ಆ್ಯಂಗಲ್ ಅಂದರೆ ಏನು, ಆ್ಯನ್ ಆ್ಯಂಗಲ್ ಹೂಸ್ ಮೆಷರ್ಸ್ 90 ಡಿಗ್ರಿ. ಸೊ ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಸೊ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ಹೂಸ್ ಮೆಷರ್ಮೆಂಟ್ ಈಸ್ ಮೋರ್ ದೆನ್ 0 ಡಿಗ್ರಿ ಬಟ್ ಲೆಸ್ ದೆನ್ 90 ಡಿಗ್ರಿ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ಇದ್ರ ಮೆಷರ್ಮೆಂಟು 0 ಡಿಗ್ರಿ, ನೆಕ್ಸ್ಟು 90 ಡಿಗ್ರಿ. ಸೊ 0 ಡಿಗ್ರಿಗಿಂತ ಮೋರ್ ಇರುತ್ತೆ, 90 ಡಿಗ್ರಿಗಿಂತ ಲೆಸ್ ಇರುತ್ತೆ. ಏನು, 0 ಡಿಗ್ರಿಗಿಂತ ಮೋರ್ ಇರುತ್ತೆ, 90 ಡಿಗ್ರಿಗಿಂತ ಲೆಸ್ ಇದ್ದರೆ ಅದು ಅಕ್ಯೂಟ್ ಆ್ಯಂಗಲ್. ಸೊ ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಆ್ಯಂಗಲ್ಸ್ ದಟ್ ಆರ್ ಮೋರ್ ದೆನ್ 90 ಡಿಗ್ರಿ ಬಟ್ ಲೆಸ್ ದೆನ್ 180 ಡಿಗ್ರಿ. ಸೊ ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಮೋರ್ ದೆನ್ 90 ಡಿಗ್ರಿ ಲೆಸ್ ದ್ಯಾನ್ 180 ಡಿಗ್ರಿ ಅಬ್ಟ್ಯೂಸ್ ಆ್ಯಂಗಲ್. ಸೊ ಆ್ಯಂಗಲ್ಸು ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ, ಸೊ ಅದು ಮೋರ್ ದೆನ್ 90 ಡಿಗ್ರಿ ಇದ್ದು ಲೆಸ್ ದೆನ್ 80 ಡಿಗ್ರಿ ಇದ್ದರೆ ಅದು ಅಬ್ಟ್ಯೂಸ್ ಆ್ಯಂಗಲ್. ಸೊ ಆ್ಯಂಗಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಅವು ಮೋರ್ ದೆನ್ 0 ಡಿಗ್ರಿ ಇದ್ದು, ಸೊ ಮೋರ್ ದೆನ್ 0 ಡಿಗ್ರಿ ಇದ್ದು, ಸೊ ಲೆಸ್ ದೆನ್ 90 ಡಿಗ್ರಿ ಇದ್ದರೆ ಅದು ಅಕ್ಯೂಟ್ ಆ್ಯಂಗಲ್ಸ್. ಓಕೆ. ಸೊ ಸ್ಟ್ರೈಟ್ ಲೈನ್ ಅಂದರೆ ಆ್ಯನ್ ಆ್ಯಂಗಲ್ ಹೂಸ್ ಮೆಷರ್ ಈಸ್ 180 ಡಿಗ್ರಿ. ಯಾವುದೇ ಸ್ಟ್ರೈಟ್ ಲೈನ್ ಇರಲಿ ಅದರ ಮೆಷರ್ಮೆಂಟ್ 180 ಡಿಗ್ರಿ ಇರುತ್ತೆ. ಸೊ 180 ಡಿಗ್ರಿ ಹೇಗೆ, ಈಗ ರೈಟ್ ಆ್ಯಂಗಲ್, ಹೌದಲ್ವಾ. ಸೊ ಈ ಥರ ರೈಟ್ ಆ್ಯಂಗಲ್ ಇದೆ. ಸೊ ಇದರ ಮೆಷರ್ಮೆಂಟ್ ಇದೆ, ಸೊ 90 ಡಿಗ್ರಿ ಅಂತೇಳಿ, ಓಕೆನಾ. ಸೊ ಇಲ್ಲಿ ಲೈನನ್ನು
ಸೊ ಇಲ್ಲಿರೋ ಲೈನನ್ನು ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ಇದು 90 ಡಿಗ್ರಿ ಆಗುತ್ತೆ, ಹೌದಲ್ವಾ? ಸೊ ಇದು 90 ಡಿಗ್ರಿ ಆ್ಯಂಗಲ್ ಆದರೆ ಸೊ ಈ ಲೈನನ್ನು ನಾವು ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ಸ್ಟ್ರೈಟ್ ಲೈನ್ ಆಗುತ್ತೆ. ಈ ಲೈನನ್ನೇ ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ಸ್ಟ್ರೈಟ್ ಲೈನ್ ಆಗುತ್ತೆ. ಸೊ ಈ ಪಾರ್ಟ್ 90 ಡಿಗ್ರಿ, ಈ ಪಾರ್ಟ್ 90 ಡಿಗ್ರಿ, 90 + 90 180 ಡಿಗ್ರಿ. ಸೊ ಯಾವುದೇ ಕ್ವಶನ್ ಕೇಳ್ತಾರೆ, ಸೊ ಸ್ಟ್ರೈಟ್ ಲೈನ್ನ ಮೆಷರ್ಮೆಂಟ್ ಎಷ್ಟಂದರೆ 180 ಡಿಗ್ರಿ. ಓಕೆನಾ? 90. ಸೊ ರೈಟ್ ಆ್ಯಂಗಲ್ ಅಂದರೆ ಸೊ ಆ್ಯಂಗಲ್ ಮೆಷರ್ಸ್ 90 ಡಿಗ್ರಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ಆ್ಯಂಗಲ್ಗೆ ನಾವು ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ಸೊ ಆ್ಯಂಗಲ್ ಮೆಷರ್ಸ್ ಮೋರ್ ದೆನ್ 0 ಡಿಗ್ರಿ ಆ್ಯಂಡ್ ಲೆಸ್ ದೆನ್ 90 ಡಿಗ್ರಿ. ಸೊ ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ದ ಆ್ಯಂಗಲ್ ವಿಚ್ ಮೆಷರ್ಸ್ ಮೋರ್ ದೆನ್ 90 ಡಿಗ್ರಿ ಆ್ಯಂಡ್ ಲೆಸ್ ದೆನ್ 180 ಡಿಗ್ರಿ. ಸ್ಟ್ರೈಟ್ ಲೈನ್ ಅಂದರೆ ಆ್ಯಂಗಲ್ ಮೆಷರ್ಸ್ 180 ಡಿಗ್ರಿ ಅಂದರೆ ಸ್ಟ್ರೈಟ್ ಲೈನ್, ಹೌದಲ್ವಾ? ಸೊ ಇದ್ರ ರಿಲೇಟೆಡ್ ಎಕ್ಸಸೈಸ್ 6.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಅದ್ರ ರಿಲೇಟೆಡ್ ಏನು ಮಾಡೋಣ ನಾವು, ಅಕ್ಯೂಟ್ ಮತ್ತು ಅಬ್ಟ್ಯೂಸು, ಸ್ಟ್ರೈಟ್ ಆ್ಯಂಗಲ್ ಯಾವುದು, ರೈಟ್ ಆ್ಯಂಗಲ್ ಯಾವುದು ಅನ್ನೋದನ್ನು ನಾವು ಏನು ಮಾಡೋಣ, ಕ್ಲಾಸಿಫೈ ಮಾಡೋಣ. ಓಕೆನಾ? ಸೊ ಎಕ್ಸಸೈಸ್ 6.3 ಪೇಜ್ ನಂಬರ್ 108, ಹೌದಲ್ವಾ? ಸೊ ಫಸ್ಟ್ ಮೇನ್ ನೇಮ್ ದ ಫಾಲೋವಿಂಗ್ ಆ್ಯಂಗಲ್ಸ್ ಅಕಾರ್ಡಿಂಗ್ ಟು ದೇರ್ ಮೆಷರ್ಮೆಂಟ್. ಸೊ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಸೊ ನೇಮ್ ಮಾಡಬೇಕು. 60 ಡಿಗ್ರಿ. ಸೊ 60 ಡಿಗ್ರಿ ಅಂದರೆ 0 ಡಿಗ್ರಿಗಿಂತ ಗ್ರೇಟರ್ ಇದೆ, ಬಟ್ 90 ಡಿಗ್ರಿಗೆ ಒಳಗಿದೆ, ಹೌದಲ್ವಾ? ಸೊ ಏನು 0 ಡಿಗ್ರಿಗಿಂತ ಗ್ರೇಟರ್ ಇದೆ, 90 ಡಿಗ್ರಿಗಿಂತ ಒಳಗಿದೆ, 60 ಡಿಗ್ರಿ ಇದ್ರ ಮಿಡ್ಲಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಇದು ಯಾವುದು, ಅಕ್ಯೂಟ್ ಆ್ಯಂಗಲ್ ಆಗುತ್ತೆ, ಅಕ್ಯೂಟ್ ಆ್ಯಂಗಲ್. ಸೊ ನೆಕ್ಸ್ಟು ಬಿ 90 ಡಿಗ್ರಿ, ಎಕ್ಸಾಕ್ಟ್ 90 ಡಿಗ್ರಿ ಬಂದರೆ, ಸೊ ಎಕ್ಸಾಕ್ಟ್ 90 ಡಿಗ್ರಿ ಬಂದರೆ ಸೊ ಯಾವುದಾಗುತ್ತೆ, ರೈಟ್ ಆ್ಯಂಗಲ್, ರೈಟ್ ಆ್ಯಂಗಲ್. ಸೊ ನೆಕ್ಸ್ಟು C1 38 ಡಿಗ್ರಿ. ಸೊ 38 ಡಿಗ್ರಿ, ಹೌದಲ್ವಾ? 38 ಅಂದರೆ 0 ಡಿಗ್ರಿಗಿಂತ ಗ್ರೇಟರ್ ಇದೆ, ಬಟ್ 90 ಡಿಗ್ರಿ ಒಳಗಿದೆ, ಹೌದಲ್ವಾ? ಲೆಸ್ ದೆನ್ 90 ಡಿಗ್ರಿ ಇದೆ. ಸೊ ಯಾವ ಆ್ಯಂಗಲ್ ಆಗುತ್ತೆ, ಇದು ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿ ಪ್ರಾಬ್ಲಮ್ 135 ಡಿಗ್ರಿ, ಹೌದಲ್ವಾ? ಸೊ 135 ಡಿಗ್ರಿ ಅಂದರೆ ಸೊ 100 ಕ್ರಾಸ್ ಆಗಿದೆ ಅಂದರೆ 90 ಕ್ರಾಸ್ ಆಗಿದೆ, ಹೌದಲ್ವಾ? 180 ಒಳಗಿದೆ, ಹೌದಲ್ವಾ? ಸೊ 90 ಕ್ರಾಸ್ ಆಗಿದೆ, ಸೊ 180 ಲೆಸ್ ದೆನ್ 180 ಇದೆ, ಇದ್ರ ಮಿಡ್ಲಲ್ಲಿ 135 ಬರುತ್ತೆ. ಸೊ ಇದು ಯಾವ ಆ್ಯಂಗಲ್ ಆಗುತ್ತೆ, ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಯಾವುದು, ಅಬ್ಟ್ಯೂಸ್ ಆ್ಯಂಗಲ್ ಇದೆ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ಮೆಷರ್ಮೆಂಟನ್ನು ನೋಡಿ, ಸೊ ಅದಕ್ಕೆ ಯಾವುದು ಆ್ಯಂಗಲ್ ಅಂತ ನೇಮ್ ಮಾಡಬೇಕು. ನೆಕ್ಸ್ಟ್ ಐಡೆಂಟಿಫೈ ದ ಫಾಲೋವಿಂಗ್ ಆ್ಯಂಗಲ್ಸ್ ಆ್ಯಂಡ್ ನೇಮ್ ದೇಮ್. ಸೊ ನೇಮ್ ದೇಮ್, ಸೊ ನೇಮ್ ಮಾಡಬೇಕು. ಸೊ ಯಾವ ಆ್ಯಂಗಲ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟು ಈಗ ಅಕ್ಯೂಟ್ ಆ್ಯಂಗಲ್ ಅಂದರೆ ಹೇಗಿರುತ್ತೆ, ಸೊ ಈ ಥರ ಆ್ಯಂಗಲ್ ಇರುತ್ತೆ. ಸೊ ಇದು ಎಕ್ಸಾಕ್ಟ್ ಎಲ್ ಶೇಪಲ್ಲಿದ್ದರೆ ಇದು 90 ಡಿಗ್ರಿ. ಓಕೆನಾ? ಸೊ ಈ ಥರ ಡ್ರಾ ಮಾಡ್ತಿದ್ದೀನಿ ನೋಡ್ರಿ. ಓಕೆನಾ? ಎಕ್ಸಾಕ್ಟ್ ಎಲ್ ಶೇಪಲ್ಲಿದ್ದರೆ ಇದು 90 ಡಿಗ್ರಿ. ಓಕೆನಾ? ಸೊ ಇದು 90 ಡಿಗ್ರಿ. ಸೊ 0 ಡಿಗ್ರಿಯಿಂದ 90 ಡಿಗ್ರಿ ಮಿಡ್ಲಲ್ಲಿ ಬಂದರೆ, ಸೊ 0 ಡಿಗ್ರಿಯಿಂದ 90 ಡಿಗ್ರಿ ಮಿಡ್ಲಲ್ಲಿ ಸೊ ಯಾವುದೇ ಆ್ಯಂಗಲ್ ಫಾರ್ಮ್ ಆಗಿರಲಿ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಹಾಗಾದರೆ ಸೊ ಈ ಥರ ಆ್ಯಂಗಲ್ ಫಾರ್ಮ್ ಆದರೆ ಇದನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಈ ಥರ ಅಕ್ಯೂಟ್ ಆ್ಯಂಗಲ್. ಓಕೆನಾ? ಸೊ ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಸೊ 90 ಡಿಗ್ರಿ. ಸೊ ಏನು, 90 ಡಿಗ್ರಿ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ, ಹೌದಲ್ವಾ? ಸೊ ಈಗ ಇದು ಎಕ್ಸಾಕ್ಟ್ 90 ಡಿಗ್ರಿ, ಹೌದಲ್ವಾ? ಎಕ್ಸಾಕ್ಟ್ 90 ಡಿಗ್ರಿ, ಹೌದಲ್ವಾ? ಎಕ್ಸಾಕ್ಟ್ 90 ಡಿಗ್ರಿ ಅಂದರೆ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ ಅಂದರೆ ಸ್ಟ್ರೈಟ್ ಲೈನ್, ಹೌದಲ್ವಾ? ಸೊ ಇಲ್ಲಿ ಫಾರ್ಮ್ ಆಗೋ ಎಲ್ಲ ಆ್ಯಂಗಲ್ಸು ಏನು, ಇದು 90 ಡಿಗ್ರಿ ಅಂದರೆ ಸೊ ಎಲ್ಲ ಆ್ಯಂಗಲ್ಸು ಈ ಥರ ಇರುತ್ತೆ, ಈ ಸೈಡ್ ತಗೊಂಡ್ರೆ. ಓಕೆನಾ? ಸೊ ಈ ಸೈಡ್ ತಗೊಂಡಾಗ ಸೊ ಇದು 90 ಡಿಗ್ರಿ, ಹೌದಲ್ವಾ? ಇದು ಸೊ 180 ಡಿಗ್ರಿ ಅಂತ ತಗೊಂಡ್ರೆ ಎಲ್ಲ ಆ್ಯಂಗಲ್ಸು ಈ ಥರ ಫಾರ್ಮ್ ಆಗಿರುತ್ತೆ, ಈ ಥರ. ಓಕೆನಾ? ಸೊ ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಆರ್ಮಲ್ಲಿ ತೋರಿಸ್ತಿದ್ದೀನಿ, ಓಕೆನಾ? ನನ್ನ ಹ್ಯಾಂಡಲ್ಲಿ ನಾನು ತೋರಿಸ್ತಿದ್ದೀನಿ. ಸೊ ಈ ಥರ ಹ್ಯಾಂಡ್ ಇದೆ, ಹೌದಲ್ವಾ? ಸೊ ಇದು ಎಕ್ಸಾಕ್ಟ್ ಕರೆಕ್ಟ್ ಇದೆ. ಸೊ ಇದು ಏನು, 90 ಡಿಗ್ರಿ. ಓಕೆನಾ? ಸೊ ಈ ಥರ ನನ್ನ ಹ್ಯಾಂಡ್ ಈ ಥರ ಮೂವ್ ಆಗ್ತಾ ಹೋದರೆ ಇದೆಲ್ಲ ಏನಾಗುತ್ತೆ, ಇದೆಲ್ಲ ಸೊ ಈ ಥರ ಫಾರ್ಮ್ ಆಗಿರೋ ಎಲ್ಲ ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಓಕೆನಾ?
ಮತ್ತೆ ಎಕ್ಸಾಕ್ಟ್ ಈ ಥರ ಬಂದರೆ ಎಲ್ ಶೇಪಲ್ಲಿ ಬಂದರೆ ಇದು 90 ಡಿಗ್ರಿ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ನೋಡಿರಿ ನಂದು ಹ್ಯಾಂಡ್ ಹೇಗೆ ಮೂವ್ ಆಗ್ತಿದೆ ಹೌದಲ್ಲ, ಇದೆಲ್ಲ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗಿರೋ ಆ್ಯಂಗಲ್ಸ್. ಈಗ ಅಪ್ಟ್ಯೂಸ್ ಆ್ಯಂಗಲ್ ಅಂದರೆ ಇದು 90 ಡಿಗ್ರಿ, ಅಪ್ಟ್ಯೂಸ್ ಆ್ಯಂಗಲ್ ಅಂದರೆ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ ಅಂದರೆ. ಸೊ ಎಕ್ಸಾಕ್ಟ್ ಇದು 90 ಅಂದರೆ ಅಪ್ಟ್ಯೂಸ್ ಆ್ಯಂಗಲ್ ಹೇಗೆ ಫಾರ್ಮ್ ಆಗುತ್ತೆ, ಈ ಥರ ಫಾರ್ಮ್ ಆಗ್ತಾ ಹೋಗುತ್ತೆ ಹೌದಲ್ವ. ನನ್ನ ಹ್ಯಾಂಡ್ ಹೇಗೆ ಮೂವ್ ಆಗ್ತಿದೆ ನೋಡಿರಿ. ಓಕೆ, ಇದು ಅಪ್ಟ್ಯೂಸ್ ಆ್ಯಂಗಲ್. ಎಕ್ಸಾಕ್ಟ್ ಈ ಥರ ಸ್ಟ್ರೈಟ್ ಆದರೆ ಇದು ಏನು 180 ಡಿಗ್ರಿ ಆಗುತ್ತೆ, ಇದು ಸ್ಟ್ರೈಟ್ ಲೈನ್. ಓಕೆನಾ. ಸೊ ಈ ಥರ ಆ್ಯಂಗಲ್ ಫಾರ್ಮ್ ಆಗಿದರೆ ಅದನ್ನು ನೋಡಿ ಅಕ್ಯೂಟ್ ಆ್ಯಂಗಲ್ ಯಾವುದು, ಅಪ್ಟ್ಯೂಸ್ ಆ್ಯಂಗಲ್ ಯಾವುದು ಅನ್ನೋದನ್ನು ನಾವು ನೇಮ್ ಮಾಡಬೇಕಾಗುತ್ತೆ ಸೆಕೆಂಡ್ ಮೇನಲ್ಲಿ. ಓಕೆನಾ. ಸೆಕೆಂಡ್ ಮೇನ್ ಐಡೆಂಟಿಫೈ ದ ಫಾಲೋವಿಂಗ್ ಆ್ಯಂಗಲ್ಸ್, ನೇಮ್ ದೇಮ್. ಸೊ ನೇಮ್ ಮಾಡಿ ಆಮೇಲೆ ಐಡೆಂಟಿಫೈ ಮಾಡೋಣ. ಎ ಪ್ರಾಬ್ಲಮ್. ಸೊ ಆ್ಯಂಗಲ್ ಹೇಗಿದೆ, ಸೊ ಲೈನ್ ಇದೆ ಹೌದಲ್ವಾ. ಸೊ ಕನ್ಫ್ಯೂಷನ್ ಮಾಡೋಕ್ಕೆ ಲೈನನ್ನು ಈ ಥರ ಕೊಟ್ಟಿದ್ದಾರೆ. ಸೊ ಇದು ಸ್ಟ್ರೈಟ್ ಲೈನ್ ಅಂತ ಮಾಡಿದ್ರೆ ಆ್ಯಂಗಲ್ ಈ ಥರ ಫಾರ್ಮ್ ಆಗಿದೆ ಹೌದಲ್ವಾ. ಓಕೆನಾ. ಸೊ ಹಾಗಾದ್ರೆ ಇದು ಯಾವ ಆ್ಯಂಗಲ್ ಆಗುತ್ತೆ, ಇದು ಅಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಸೊ ಇದನ್ನು ಎಕ್ಸಾಕ್ಟ್ 90 ಡಿಗ್ರಿ ಅಂತ ನಾವು ತೊಗೊಂಡಾಗ ಎಕ್ಸಾಕ್ಟ್ ಎಲ್ ಶೇಪಲ್ಲಿ ಬರುತ್ತೆ 90 ಡಿಗ್ರಿ. ಸೊ 90 ಡಿಗ್ರಿ ಈ ಕಡೆ ಮೂವ್ ಆಗಿದೆ ಹೌದಲ್ವಾ. ಸೊ 90 ಡಿಗ್ರಿ ಮೋರ್ ದೆನ್ ಬಂದಿದೆ ಅಂದರೆ ಇದು ಅಪ್ಟ್ಯೂಸ್ ಆ್ಯಂಗಲ್ ಆಗುತ್ತೆ, ಅಪ್ಟ್ಯೂಸ್ ಆ್ಯಂಗಲ್. ಸೊ ಇದಕ್ಕೆ ನೇಮ್ ಮಾಡೋಣ PQR ಅಂತ ನೇಮ್ ಮಾಡೋಣ, ಅಪ್ಟ್ಯೂಸ್ ಆ್ಯಂಗಲ್ PQR. ನೆಕ್ಸ್ಟು ಬಿ ಪ್ರಾಬ್ಲಮ್. ಸೊ ಈ ಥರ ಇದೆ, ಎಕ್ಸಾಕ್ಟ್ ಎಲ್ ಶೇಪಲ್ಲಿದೆ ಹೌದಲ್ವಾ. 90 ಡಿಗ್ರಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಸೊ ಈ ಥರ ಇದ್ದರೆ ಇದು 90 ಡಿಗ್ರಿ ಹೌದಲ್ವಾ. ಯಾವ ಆ್ಯಂಗಲ್ ಇದೆ, ರೈಟ್ ಆ್ಯಂಗಲ್, ರೈಟ್ ಆ್ಯಂಗಲ್. ಸೊ ಇದನ್ನು ಹೇಗೆ ನೇಮ್ ಕೊಡೋಣ, MNO. ಸೊ ಆ್ಯಂಗಲ್ MNO. ಓಕೆ. ನೆಕ್ಸ್ಟು ಸಿ ಪ್ರಾಬ್ಲಮ್. ಸೊ ಆ್ಯಂಗಲ್ ಹೇಗಿದೆ, ಈ ಥರ ಇದೆ. ಸೊ ಇದು ಸ್ಟ್ರೈಟ್ ಲೈನ್ ಅಂತ ನಾವು ಮೆನ್ಷನ್ ಮಾಡಿದರೆ, ಇದು ಸ್ಟ್ರೈಟ್ ಲೈನ್ ಅಂತ ತೊಗೊಂಡ್ರೆ ಸೊ ಇದು 90 ಡಿಗ್ರಿ ಅಂತ ಇದು ಮಾಡಿದಾಗ ಹೌದಲ್ವಾ. ಇದು 90 ಡಿಗ್ರಿ ಆದರೆ ಸೊ ಆ್ಯಂಗಲ್ ಎಲ್ಲ ಸೊ ಇದ್ರೊಳಗೆ ಕನ್ಸ್ಟ್ರಕ್ಟ್ ಆಗಿದೆ, 90 ಡಿಗ್ರಿ ಒಳಗೆ ಬಂದಿದೆ ಅಂದರೆ ಸೊ ಇದು ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಎಷ್ಟಾಗುತ್ತೆ, ಅಕ್ಯೂಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್. ಸೊ ಇದನ್ನು ನೇಮ್ ಮಾಡೋಣ ABC ಅಂತ ನೇಮ್ ಮಾಡೋಣ, ABC ಆ್ಯಂಗಲ್ ABC. ಓಕೆನಾ. ನೆಕ್ಸ್ಟ್ ರಿಮೈನಿಂಗ್ ಆ್ಯಂಗಲ್ಸನ್ನು ನೋಡಿ ನೀವು ಸೊ ಯಾವುದು ಅಂತ ನೇಮ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ಟಾಪಿಕ್ ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್. ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್. ಸೊ ಈಗ ಆ್ಯಂಗಲ್ಸನ್ನು ಹೇಗೆ ಮೆಷರ್ ಮಾಡಬೇಕು, ಆ್ಯಂಗಲ್ಸನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಆ್ಯಂಗಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ನಾವು ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ, ಅದು ಯಾವುದು, ಪ್ರೊಟ್ರಾಕ್ಟರ್. ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್. ಓಕೆನಾ. ಸೊ ಆ್ಯಂಗಲ್ಸನ್ನು ಏನು ಮಾಡ್ತೀವಿ ನಾವು, ಸೊ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಅದು ಯಾವುದು, ಪ್ರೊಟ್ರಾಕ್ಟರ್. ಸೊ ಅದು ಪ್ರೊಟ್ರಾಕ್ಟರ್ ನಿಮ್ಮ ಜೊಮೆಟ್ರಿ ಬಾಕ್ಸಲ್ಲಿ ಸಿಗುತ್ತೆ. ಸೊ ಇದು ಪ್ರೊಟ್ರಾಕ್ಟರ್, ಹಾಫ್ ಮೂನ್ ಇದ್ದಂಗಿದೆ ಹೌದಲ್ವಾ. ಸೊ ಇದನ್ನು ನಾವು ಪ್ರೊಟ್ರಾಕ್ಟರ್ ಅಂತ ಕರಿತೀವಿ. ಓಕೆನಾ. ಸೊ ಆ್ಯಂಗಲ್ಸನ್ನು ಮೆಷರ್ ಮಾಡಾದಮೇಲೆ ನಾವೇನು ಮಾಡ್ತೀವಿ, ಈಗ ಲೆಂತನ್ನು ಮೆಷರ್ ಮಾಡಾದಮೇಲೆ ಅದು ಯಾವ ಯೂನಿಟನ್ನು ಯೂಸ್ ಮಾಡ್ತೀವಿ, ಮೀಟರ್, ಸೆಂಟಿಮೀಟ್ರ್, ಮಿಲಿಮೀಟ್ರ್ ಅಥವಾ ಕಿಲೋಮೀಟ್ರ್ ಅಂತ ಬರಿತೀವಿ ಹೌದಲ್ವಾ. ಸೇಮ್ ಅದೇ ಥರ ಆ್ಯಂಗಲನ್ನು ಮೆಷರ್ ಮಾಡಾದಮೇಲೆ ನಾವು ಡಿಗ್ರಿ ಅಂತ ಬರಿತೀವಿ. ಸೊ ಏನೋ ಡಿಗ್ರಿ. ಸೊ ಡಿಗ್ರಿನ ಹೇಗೆ ಮೆಷರ್ ಮಾಡ್ತೀವಿ, ಈ ಥರ 0 ಅಂತ ನಾವು ಬರಿತೀವಿ. ಸೊ ಈ ಪ್ರೊಟ್ರಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಹೌದಲ್ವಾ. ಸೊ ಪ್ರೊಟ್ರಾಕ್ಟರ್ ಈ ಥರ ಇದೆ ಹೌದಲ್ವಾ. ಸೊ ಈ ಥರ ಇದೆ ಪ್ರೊಟ್ರಾಕ್ಟರ್ ಹೌದಲ್ವಾ. ಸೊ ಇಲ್ಲಿ ಒಂದು ಲೈನ್ ಇದೆ ಹೌದಲ್ವಾ. ಸೊ ಈ ಲೈನನ್ನು ನಾವು ಏನಂತ ಕರಿತೀವಿ, ಬೇಸ್ ಲೈನ್. ಈ ಲೈನನ್ನು ನಾವು ಬೇಸ್ ಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೇಸ್ ಲೈನ್ ಅಂತ ಕರಿತೀವಿ ಹೌದಲ್ವಾ. ಸೊ ಇಲ್ಲಿ ಎಕ್ಸಾಕ್ಟ್ ಏನಿದೆ, ಇಲ್ಲಿ 90 ಡಿಗ್ರಿ ಇದೆ. ಏನು, ಇಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಇದೆ. ಸೊ ಇಲ್ಲಿ ಏನು ಪಾಯಿಂಟ್ ಇದೆ, ಇಲ್ಲಿ ಲೈನ್ ಇದೆ ಅಲ್ವಾ. ಸೊ ಇದನ್ನು ನಾವು ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ. ಸೊ ನೀವು ಐ ಥಿಂಕ್ ನೀವು ಸಹ ಪ್ರೊಟ್ರಾಕ್ಟರ್ ಹಿಡ್ಕೊಂಡು ಕುಂತಿದ್ದೀರಾ. ಸೊ ನಾನು ಹೇಳಿರೋ ಥರ ಸೊ ನೀವು ಸಹ ಪ್ರೊಟ್ರಾಕ್ಟರ್ನ ನೋಡ್ಕೊಳ್ತಿರ್ಬೇಕು. ಓಕೆನಾ. ಸೊ ಹಾಫ್ ಮೂನ್ ಇದ್ದಂಗಿದೆ ಆ ಶೇಪಲ್ಲಿ ಹೌದಲ್ವಾ. ಸೊ ಅದೇ ಥರ ಏನು, ಸೊ ಇದನ್ನು ಬೇಸ್ ಲೈನ್ ಅಂತ ಕರಿತೀವಿ. ಸೊ ಮಿಡ್ಲಲ್ಲಿ ಒಂದು ಲೈನ್ ಇದೆ ಎಕ್ಸಾಕ್ಟ್ 90 ಡಿಗ್ರಿಗೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ ಹೌದಲ್ವಾ. ಸೊ ಇದ್ರ ಮಿಡ್ಲಲ್ಲಿ ಲೈನ್ಸ್ ಇದೆ ಹೌದಲ್ವಾ. ಲೈನ್ಸ್ ಇದೆ, ಒಂದೊಂದು ಲೈನಿಗೆ ಒಂದೊಂದು ಮೆಷರ್ಮೆಂಟ್ ಇದೆ ಹೌದಲ್ವಾ. ಸೊ ಲೈನಿಗೆ ಏನು ಮೆಷರ್ಮೆಂಟ್ ಇದೆ.
ಸೊ ಮೆಷರ್ಮೆಂಟ್ ಏನಿದೆ 0 ಇಂದ ಸ್ಟಾರ್ಟ್ ಮಾಡಿದ್ದಾರೆ, 0 ಇಂದ 180ಗೆ ಎಂಡ್ ಮಾಡಿದ್ದಾರೆ. ಬಟ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಔಟರ್ ಸ್ಕೇಲ್ ಮತ್ತು ಇನ್ನರ್ ಸ್ಕೇಲ್ ಇದೆ, 2 ಸ್ಕೇಲ್ ಇದೆ. ಸೊ ಏನು ಈ ಥರ ಸ್ಕೇಲ್ ಇದೆ, ಈ ಥರ. ಸೊ ಇಲ್ಲಿ 0 ಇಂದ ಏನು ಮಾಡಿದ್ದಾರೆ, ಸೊ ಇನ್ನರ್ ಸ್ಕೇಲಲ್ಲಿ 0 ಇಂದ 180ಗೆ ಮೆಷರ್ಮೆಂಟ್ ಇದೆ, ನೇಮಿಂಗ್ ಇದೆ. ಸೊ ಇಲ್ಲಿ 0 ಇಂದ 180ಗೆ ಹಿಂಗೆ ಮೆಷರ್ಮೆಂಟ್ ಇದೆ. ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿಯೂ ಮೆಷರ್ಮೆಂಟ್ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿಯೂ ಮೆಷರ್ಮೆಂಟ್ ಇದೆ. ಏನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಂದರೆ ಕ್ಲಾಕ್. ಸೊ ಇದು ಕ್ಲಾಕ್ ಅಂದರೆ ಕ್ಲಾಕ್ ಹೇಗೆ ಮೂವ್ ಆಗುತ್ತೆ, ಕ್ಲಾಕ್ನ ಹ್ಯಾಂಡ್ ಇದೆ ಅಂದರೆ ಸೊ ಇಲ್ಲಿ 12 ಇದೆ ಅಂದರೆ ಸೊ ಹಿಂಗೆ ಮೂವ್ ಆಗುತ್ತೆ, ಹೌದಲ್ವ? ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿಯೂ ಸಹ ಮೆಷರ್ಮೆಂಟ್ ಇದೆ 0 ಇಂದ 180. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟಾ ಆಪೋಸಿಟ್, ಹೌದಲ್ವಾ? ಆ ಡೈರೆಕ್ಷನಲ್ಲಿ ಏನಿದೆ ಇದು ಇದೆ, ನೇಮಿಂಗ್ ಇದೆ, ನಂಬರ್ಸ್ ಇದೆ 0 ಇಂದ 180. ಓಕೆನಾ? ಸೊ ಹಾಗಾದರೆ 2 ಮೆಷರ್ಮೆಂಟ್ ಇದೆ, ಹೇಗೆ ಮೆಷರ್ ಮಾಡಬೇಕು, ಹೌದಲ್ವಾ? ಸೊ ಹೇಗೆ ಮೆಷರ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ಮೆಷರ್ಮೆಂಟ್ ಇದೆ, ಇದನ್ನು ಇನ್ನರ್ ಸ್ಕೇಲ್ ಅಂತ ಕರಿತೀವಿ. ಸೊ ಇನ್ನರ್ ಸ್ಕೇಲ್, ಸೊ ಔಟರ್ ಸ್ಕೇಲಲ್ಲಿ ಮೆಷರ್ಮೆಂಟ್ ಇದೆ, ಹೌದಲ್ವ? ಇದನ್ನು ಔಟರ್ ಸ್ಕೇಲ್ ಅಂತ ಕರಿತೀವಿ. ಸೊ ಹೇಗೆ ಮೆಷರ್ ಮಾಡಬೇಕು? ಸೊ ಒಂದು ಲೈನ್ ಇದೆ, ಸ್ಟ್ರೈಟ್ ಲೈನ್. ಸೊ ಏನು ಒಂದು ಲೈನ್ ಸೆಗ್ಮೆಂಟ್ ಇದೆ ಅಂತ ಅಂದ್ಕೊಳ್ರಿ, ಹೌದಲ್ವಾ? ಸೊ ಲೈನ್ ಸೆಗ್ಮೆಂಟ್ ಇದೆ ಅಂದರೆ ಸೊ ನಾವು ಏನು ಮಾಡಬೇಕಿಲ್ಲಿ, ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, ಹೌದಲ್ವಾ? ಸೊ ಇದು ಲೆಫ್ಟ್ ಪಾಯಿಂಟ್, ಇದು ರೈಟ್ ಪಾಯಿಂಟ್, ಹೌದಲ್ವಾ? ಓಕೆನಾ? ಸೊ ಇಲ್ಲಿ ಲೆಫ್ಟ್ ಪಾಯಿಂಟಲ್ಲಿ ನೀವೇನಾದರೂ ಸೊ ಪ್ರೋಟ್ರಾಕ್ಟರ್ನ ಬೇಸ್ ಇಟ್ಟು ಸೆಂಟರ್ ಪಾಯಿಂಟನ್ನು ಇಲ್ಲಿಟ್ಟಾಗ, ಹೌದಲ್ವಾ? ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ, ಹೌದಲ್ವಾ? ಸೊ ಇಲ್ಲಿ ಸೆಂಟರ್ ಪಾಯಿಂಟನ್ನು ಇಲ್ಲಿಟ್ಟಾಗ, ಲೆಫ್ಟ್ ಸೈಡಲ್ಲಿ ಸೆಂಟರ್ ಪಾಯಿಂಟನ್ನು ಇಟ್ಟಾಗ ಸೊ ನೀವೇನು ಮಾಡಬೇಕು, ಪ್ರೋಟ್ರಾಕ್ಟರ್ನ ರೈಟ್ ಸೈಡಿಂದ ಇನ್ನರ್ ಸೈಡಿಂದ ನೀವೇನು ಮಾಡಬೇಕು, ಮೆಷರ್ ಮಾಡ್ತಾ ಇನ್ನರ್ ಸ್ಕೇಲಿಂದ ಮೆಷರ್ ಮಾಡ್ತಾ ಹೋಗಬೇಕು. ಅಂದರೆ 0 ಇಂದ ಸ್ಟಾರ್ಟ್ ಮಾಡಬೇಕು, 0, 10, 20, 30, 40 ಈ ಥರ ಮೆಷರ್ ಮಾಡ್ತಾ ನೀವು ಹೋಗಬೇಕು, ಹೌದಲ್ವಾ? ಅದೇ ಸ್ಟ್ರೈಟ್ ಲೈನ್ನ ನೀವೇನಾದರೂ ಸೊ ಇಲ್ಲಿ ರೈಟ್ ಪಾಯಿಂಟಲ್ಲಿ ಇಟ್ಟಾಗ, ಸೊ ರೈಟ್ ಸೈಡ್ ಪಾಯಿಂಟಲ್ಲಿ ಇಟ್ಟಾಗ ಸೊ ನೀವು ಔಟರ್ ಸ್ಕೇಲಲ್ಲಿ ಮೆಷರ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಎರಡೂ ಸೈಡ್ ನಿಮಗೆ ಮೆಷರ್ಮೆಂಟ್ ಇದೆ. ಈಗ ಹೇಗೆ, ಫಾರ್ ಎಕ್ಸಾಂಪಲ್ ಸೊ ಇನ್ನರ್ ಸ್ಕೇಲಲ್ಲಿ 50 ಅಂತ ಇದೆ, ಇಲ್ಲಿ ಔಟರ್ ಸ್ಕೇಲಲ್ಲಿ 130 ಅಂತ ಇದೆ. ಓಕೆನಾ? ಸೊ ನೀವು 60 ಮತ್ತು ಇಲ್ಲೂ ಸಹ ಏನಿದೆ, ಸೊ ಇಲ್ಲಿ ಔಟರ್ ಸ್ಕೇಲಲ್ಲಿ 50 ಅಂತ ಇದೆ, ಇನ್ನರ್ ಸ್ಕೇಲಲ್ಲಿ 30 ಅಂತ ಇದೆ, ಹೌದಲ್ವಾ? ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ? ಸೊ ನೀವು ಏನಾದರೂ ಇಲ್ಲಿ ಇನ್ನರ್ ಸ್ಕೇಲಲ್ಲಿ ಮೆಷರ್ ಮಾಡ್ತಿದ್ದೀರಾ ಅಂದರೆ ಸೊ 0 ಇಂದ ಮೆಷರ್ ಮಾಡ್ತಾ ಬಂದು 50ಗೆ ಪಾಯಿಂಟ್ ಇಡಬೇಕು. ಓಕೆನಾ? ಸೊ ಇಲ್ಲಿ ನೀವು ಔಟರ್ ಸ್ಕೇಲಲ್ಲಿ ಮೆಷರ್ ಮಾಡ್ತಿದ್ದೀರಾ ಅಂದರೆ ಸೊ ಏನು ಮಾಡಬೇಕು, ಇಲ್ಲಿ ಈ ಪಾಯಿಂಟಲ್ಲಿ 50ಗೆ ಇದು ಮಾಡಬೇಕು. ಹೇಗೆ ಅಂದರೆ ಸೊ ಈಗ ನೀವು 50 ಡಿಗ್ರಿ ಮೆಷರ್ ಮಾಡಬೇಕು, ಹೌದಲ್ವಾ? 50 ಡಿಗ್ರಿನ ಮೆಷರ್ ಮಾಡಬೇಕಂದ್ರೆ ಸೊ ಈ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಲೆಫ್ಟ್ ಪಾಯಿಂಟ್, ರೈಟ್ ಪಾಯಿಂಟ್, ಹೌದಲ್ವಾ? ಸೊ ಈ ಪಾಯಿಂಟಲ್ಲಿ ಸೆಂಟರ್ ಪಾಯಿಂಟನ್ನು, ಪ್ರೋಟ್ರಾಕ್ಟರ್ನ ಸೆಂಟರ್ ಪಾಯಿಂಟನ್ನು ಲೆಫ್ಟ್ ಪಾಯಿಂಟಲ್ಲಿ ಇಟ್ಟು ಸೊ ನೀವೇನು ಮಾಡಬೇಕು, ಇಲ್ಲಿ ಇನ್ನರ್ ಸ್ಕೇಲಲ್ಲಿ 0 ಇದೆ, ಹೌದಲ್ವಾ? ಸೊ ಅಲ್ಲಿಂದ ಮೆಷರ್ ಮಾಡಬೇಕು, 10, 20, 0, 10, 20, 30, 40, 50, ಹೌದಲ್ವಾ? ಸೊ ಇಲ್ಲಿ ಪಾಯಿಂಟನ್ನು ಇಟ್ಟು ಏನು ಮಾಡಬೇಕು, ಸ್ಕೇಲ್ ತೊಗೊಂಡು ಈ ಥರ ಲೈನನ್ನು ಏನು ಮಾಡಬೇಕು, ಜಾಯಿನ್ ಮಾಡಬೇಕು ಈ ಥರ. ಓಕೆ? 50 ಡಿಗ್ರಿ ಮೆಷರ್ ಮಾಡಿದ್ದೀರಾ, ಸೊ ಈ ಥರ ಏನು ಮಾಡಬೇಕು, 50 ಡಿಗ್ರಿ ಅಂತ ಈ ಥರ ಬರಿಬೇಕು. ಓಕೆನಾ? ಸೇಮ್ ಇದೇ ಲೈನನ್ನು ನಾನು ಇಲ್ಲಿ ಡ್ರಾ ಮಾಡ್ತಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ ಲೈನ್ನ ಲೆಫ್ಟ್ ಪಾಯಿಂಟ್, ಇದು ರೈಟ್ ಪಾಯಿಂಟ್. ಸೊ ನಾನು ಏನು ಮಾಡಿದೆ, ಲೆಫ್ಟ್ ಪಾಯಿಂಟಲ್ಲಿ ಇಟ್ಟೆ, ಹೌದಲ್ವಾ? ಸೊ ಇಲ್ಲಿ ಲೆಫ್ಟ್ ಪಾಯಿಂಟಲ್ಲಿ ನಾನು ಏನು ಮಾಡಿದೆ, ಪ್ರೋಟ್ರಾಕ್ಟರ್ನ ಇಟ್ಟು ಇಲ್ಲಿ ನಾನು ಮೆಷರ್ ಮಾಡಿದೆ 50 ಡಿಗ್ರಿ. ಈಗ ಸೇಮ್ ಲೈನಲ್ಲಿ ರೈಟ್ ಪಾಯಿಂಟಲ್ಲಿ ಇಟ್ಟಾಗ, ರೈಟ್ ಪಾಯಿಂಟಲ್ಲಿ ಪ್ರೋಟ್ರಾಕ್ಟರ್ನ ಇಟ್ಟಾಗ ಸೊ ಈಗ ಔಟರ್ ಸ್ಕೇಲಲ್ಲಿ 0 ಅಂತ ಇದೆ, ಹೌದಲ್ವಾ? ಔಟರ್ ಸ್ಕೇಲಲ್ಲಿ 0, 10, 20, 30, 40, 50 ಅಂತ ಇದೆ, ಅಲ್ಲಿ ಮೆಷರ್ ಮಾಡಿ ಆಮೇಲೆ ಏನು ಮಾಡಬೇಕು, ಲೈನನ್ನು ಸ್ಕೇಲಿಂದ ಜಾಯಿನ್ ಮಾಡಬೇಕು 50 ಡಿಗ್ರಿ. ಸೊ ಈ ಥರ ನಾವು ಏನು ಮಾಡಬೇಕು, ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಈ ಥರ ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬಂದರೆ ಸೊ ನಾವು ಇದ್ರ ರಿಲೇಟೆಡ್ ಟ್ರಯಾಂಗಲ್ಸನ್ನು ಸಹ ಈಸಿಯಾಗಿ ನಾವೇನು ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆನಾ? ಸೊ ಹಾಗಾದ್ರೆ ಇದ್ರ ರಿಲೇಟೆಡ್ ಎಕ್ಸಸೈಸ್ 6.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. So 6.4. So 6.4 first main. So page number 110. ಹೌದಲ್ವಾ? ಸೊ ಎಕ್ಸಸೈಸ್ 6.4 ಏನಿದೆ ಇಲ್ಲಿ, ಸೊ ಮೆಷರ್ ದೀಸ್ ಆ್ಯಂಗಲ್ಸ್ ಯೂಸಿಂಗ್ ಎ ಪ್ರೊಟ್ರಾಕ್ಟರ್ ಆ್ಯಂಡ್ ರೈಟ್ ದ ವ್ಯಾಲ್ಯೂಸ್ ಅಂತ ಇದೆ ಫಸ್ಟ್ ಮೇನ್. ಸೊ ಓಕೆನಾ? ಸೊ ಯಾವ ಥರ ಇದೆ, ಸೊ ಈ ಥರ ಇದೆ ಆ್ಯಂಗಲ್, ಹೌದಲ್ವಾ?
ನಿಮ್ಮ ಬುಕ್ಕಲ್ಲಿದೆ ಹೌದಲ್ವಾ? ಸೊ ನಿಮ್ಮ ಬುಕ್ಕಲ್ಲಿದೆ ಓಕೆನಾ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಪ್ರೋಟ್ರಾಕ್ಟರ್ ಇಟ್ಟು ನಾನು ಇಲ್ಲಿ ಮೆಷರ್ ಮಾಡ್ತೀನಿ. ನಾನು ರಫ್ ಆಗಿ ಫಿಗರನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಪ್ರೋಟ್ರಾಕ್ಟರ್ನ ಇಟ್ಟು ನಾನೇನು ಮಾಡ್ತಿದ್ದೀನಿ, ಮೆಷರ್ ಮಾಡ್ತಿದ್ದೀನಿ ಓಕೆನಾ. ಪ್ರೋಟ್ರಾಕ್ಟರ್ನ ಇಟ್ಟು ನಾನಿಲ್ಲಿ ಮೆಷರ್ ಮಾಡ್ತಿದ್ದೀನಿ ಅಂದರೆ ಸೊ ನಂದು ಮೆಷರ್ಮೆಂಟ್ ಬೇರೆ ಬರುತ್ತೆ. ನೀವು ಬುಕ್ಕಲ್ಲಿ ಪ್ರೋಟ್ರಾಕ್ಟರ್ನ ಇಟ್ಟು ನೀವು ಮೆಷರ್ ಮಾಡಬೇಕು, ನಿಮ್ಮದು ಮೆಷರ್ಮೆಂಟ್ ಬೇರೆ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಓಕೆನಾ. ಸೊ ಏನು ಕನ್ಫ್ಯೂಷನ್ ಬೇಡ. ಸೊ ನಾನು ಹೇಗೆ ಮೆಷರ್ ಮಾಡಬೇಕು ಬುಕ್ ಮೇಲೆ ಇಟ್ಟು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಓಕೆನಾ. ಎಲ್ಲಿ ಇಡಬೇಕು? ಸೊ ಇದು ಲೈನ್ ಅಂದರೆ ಲೈನ್ನ ಲೆಫ್ಟ್ ಪಾಯಿಂಟಲ್ಲಿ ಇಡಬೇಕು, ರೈಟ್ ಪಾಯಿಂಟಲ್ಲಿ ಇಡಬೇಕು ಓಕೆನಾ. ಲೈನ್ ಎಲ್ಲಿ ಜಾಯಿನ್ ಆಗಿದೆ? ಈ ಲೈನು ಇಲ್ಲಿ ಜಾಯಿನ್ ಆಗಿದೆ. ಸೊ ಹಾಗಾದರೆ ಲೈನ್ನ ಲೆಫ್ಟ್ ಪಾಯಿಂಟಲ್ಲಿ ಏನು ಮಾಡಬೇಕು, ಪ್ರೋಟ್ರಾಕ್ಟರ್ನ ಸೆಂಟರ್ ಪಾಯಿಂಟನ್ನು ಇಲ್ಲಿಡಬೇಕು. ಸೊ ಈ ಬೇಸ್ ಲೈನನ್ನು ಈ ಲೈನ್ ಮೇಲೆ ಇಡಬೇಕು. ಸೊ ನಾವು ಇಟ್ಟಿರೋ ಪ್ರೋಟ್ರಾಕ್ಟ್ ಕರೆಕ್ಟ್ ಇದೆಯಾ ಇಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿರೋ ಲೈನ್ ಇದೆ, ನಾವು ಡ್ರಾ ಮಾಡಿರೋ ಲೈನ್ ಇದೆ ಹೌದಲ್ವಾ. ಸೊ ಆ ಲೈನ್ ಇದೆಯಲ್ಲ, ಸೊ ನಾವು ಇಟ್ಟಿರೋ ಬೇಸ್ ಲೈನು ಕಾಣಿಸ್ಬೇಕಷ್ಟೇ, ನಾವು ಡ್ರಾ ಮಾಡಿರೋ ಲೈನ್ ಕಾಣಿಸ್ಬಾರ್ದು. ಸೊ ನಾವು ಪ್ರೋಟ್ರಾಕ್ಟರ್ನ ಬೇಸ್ ಲೈನ್ ಇಟ್ಟಿದ್ದೀವಿ ಹೌದಲ್ವಾ, ಅದು ಕಾಣಿಸ್ಬೇಕು ಓಕೆನಾ. ಸೊ ಏನಿದೆ ಇಲ್ಲಿ, ಸೊ ಲೈನ್ನ ಲೆಫ್ಟ್ ಪಾಯಿಂಟಲ್ಲಿ ನಾನು ಪ್ರೋಟ್ರಾಕ್ಟರ್ ಇಟ್ಟಿದ್ದೀನಿ ಅಂದರೆ ಪ್ರೋಟ್ರಾಕ್ಟರ್ನ ರೈಟ್ ಸೈಡಿಂದ ನಾವು ಕೌಂಟ್ ಮಾಡಬೇಕು. ಲೈನ್ನ ಲೆಫ್ಟ್ ಪಾಯಿಂಟ್, ಸೊ ಲೈನ್ನ ಲೆಫ್ಟ್ ಪಾಯಿಂಟ್, ಸೊ ಇದು ಪ್ರೋಟ್ರಾಕ್ಟರ್ನ ಸೆಂಟರ್ ಪಾಯಿಂಟ್ ಇದೆ ಹೌದಲ್ವಾ. ಇದು ಪ್ರೋಟ್ರಾಕ್ಟರ್ನ ಲೆಫ್ಟ್ ಪಾರ್ಟ್ ಆಗುತ್ತೆ, ಪ್ರೋಟ್ರಾಕ್ಟರ್ನ ರೈಟ್ ಪಾರ್ಟ್ ಆಗುತ್ತೆ. ಸೊ ನಾನು ಲೈನ್ನ ಲೆಫ್ಟ್ ಪಾಯಿಂಟಲ್ಲಿ ಇಟ್ಟಿದ್ದೀನಿ ಅಂದರೆ ಪ್ರೋಟ್ರಾಕ್ಟರ್ ಈ ಸೈಡಿಂದ ರೈಟ್ ಸೈಡಿಂದ ಕೌಂಟ್ ಮಾಡ್ತಾ ಬರಬೇಕು ಓಕೆನಾ. ಸೊ 0, 10, 20, 30, 40, 50, 60, 70, 80, 90, 100, 110, 120, 130, 130 ಡಿಗ್ರಿ ಬರುತ್ತೆ ಓಕೆನಾ. ಸಪೋಸ್ ನಿಮ್ಮ ಬುಕ್ಕಲ್ಲಿ ನೀವು ಪ್ರೋಟ್ರಾಕ್ಟರ್ನ ಇಟ್ಟು ಕೌಂಟ್ ಮಾಡಿದಾಗ ಸೊ ಈಗ 130 ಆ್ಯಂಡ್ 140 ಮಿಡ್ಲಲ್ಲಿ ಬಂದಾಗ ಓಕೆನಾ. ಸಪೋಸ್ ಏನಾದರೂ ಲೈನ್ ಇಲ್ಲಿ ಬಂದಾಗ ಆವಾಗ ನೀವೇನು ಮಾಡಬೇಕು, 130 ಆ್ಯಂಡ್ 140 ಮಿಡ್ಲಲ್ಲಿ 10 ಲೈನ್ಸ್ ಇದೆ ಹೌದಲ್ವಾ. ನೀವು ಕೌಂಟ್ ಮಾಡ್ತಾ ಹೋಗಬೇಕು, 130, 131, 132, 133, 134, 135 ಈ ಥರ ಕೌಂಟ್ ಮಾಡಿ ಎಕ್ಸಾಕ್ಟ್ ಏನು ಮೆಷರ್ಮೆಂಟ್ ಇದೆ ಅದನ್ನು ಬರೀಬೇಕಾಗುತ್ತೆ ಓಕೆನಾ. ಸೊ ಈ ಥರ ನೀವೇನು ಮಾಡಬೇಕು, ನಿಮ್ಮ ಬುಕ್ಕಲ್ಲಿ ಪ್ರೋಟ್ರಾಕ್ಟರ್ನ ಇಟ್ಟು ಮೆಷರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಮೀನ್, ರೈಟ್ ದ ಮೆಷರ್ ಆಫ್ ದಿ ಫಾಲೋವಿಂಗ್ ಆ್ಯಂಗಲ್ಸ್ ಇನ್ ದ ಫಿಗರ್. ಸೊ ಅವ್ರ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಸೊ ಒಂದ್ಸಲಿ ಡ್ರಾ ಮಾಡ್ತೀನಿ. ಸೊ ಹೇಗಿದೆ ಫಿಗರು? ಸೊ ಈ ಥರ ಸ್ಟ್ರೈಟ್ ಲೈನ್ ಇದೆ ಹೌದಲ್ವಾ, ಎಕ್ಸಾಕ್ಟ್ 90 ಡಿಗ್ರಿ ಇದೆ ಓಕೆನಾ. ಸೊ ಈ ಥರ 2 ಲೈನ್ಸ್ ಬಂದಿದೆ ಓಕೆನಾ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಸೊ ಪ್ರೋಟ್ರಾಕ್ಟರ್ನ ಸೊ ಇಲ್ಲಿದೆ ಅಂದರೆ ನೀವೇನು ಮಾಡಬೇಕು, ಸೊ ಈ ಲೈನಲ್ಲಿ ಇಟ್ಟು ಈ ಆ್ಯಂಗಲ್ ಎಷ್ಟಿದೆ ಮೆಷರ್ ಮಾಡಬೇಕು. ನೆಕ್ಸ್ಟು ಸೊ ಏನು ಮಾಡಬೇಕು, ಮತ್ತು ಈ ಲೈನ್ ಮೇಲೆ ನೀವು ಪ್ರೋಟ್ರಾಕ್ಟರ್ನ ಇಟ್ಟು ಇಲ್ಲಿ ಪ್ರೋಟ್ರಾಕ್ಟರ್ನ ಇಟ್ಟು ಈ ಆ್ಯಂಗಲ್ ಎಷ್ಟಿದೆ ಮೆಷರ್ ಮಾಡಬೇಕು ಓಕೆನಾ. ನೆಕ್ಸ್ಟ್ ಇಲ್ಲಿ ಇಟ್ಟಾಗ ಸೊ ಇಲ್ಲಿ ಎಕ್ಸಾಕ್ಟು 90 ಡಿಗ್ರಿ ಇದೆ, ಇದು ಎಲ್ ಶೇಪಲ್ಲಿದೆ ಹೌದಲ್ವಾ. ಇದು ಆ್ಯಂಗಲ್ಲು ನೀವು ಮೆಷರ್ ಮಾಡೋ ನೆಸೆಸಿಟಿನೇ ಇಲ್ಲ, ಎಲ್ ಶೇಪಲ್ಲಿ ಆ್ಯಂಗಲ್ ಬಂದರೆ ಅದು ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ನೆಕ್ಸ್ಟು ಈ ಪಾಯಿಂಟಲ್ಲಿ ನೀವೇನು ಮಾಡಬೇಕು, ಪ್ರೋಟ್ರಾಕ್ಟರ್ನ ಇಟ್ಟು ಆ್ಯಂಗಲನ್ನು ಮೆಷರ್ ಮಾಡ್ತಾ ಹೋಗಬೇಕು ಓಕೆನಾ. ಸೊ ಈ ಥರ ಪ್ರೋಟ್ರಾಕ್ಟರ್ನ ಮೂವ್ ಮಾಡ್ತಾ ಎಷ್ಟು ಮೆಷರ್ಮೆಂಟ್ ಇದೆ ಅನ್ನೋದನ್ನು ನೀವು ಏನು ಮಾಡಬೇಕು, ಸೊ ಆ್ಯಂಗಲನ್ನು ರೀಡ್ ಮಾಡಬೇಕು. ಆ್ಯಂಗಲನ್ನು ರೀಡ್ ಮಾಡಿ ನೀವೇನು ಮಾಡಬೇಕು, ಪ್ರೋಟ್ರಾಕ್ಟರ್ನ ಇಟ್ಟು ಆ್ಯಂಗಲನ್ನು ರೀಡ್ ಮಾಡಿ ನೀವೇನು ಮಾಡಬೇಕು, ಮೆಷರ್ಮೆಂಟ್ ಬರೀತಾ ಹೋಗಬೇಕಾಗುತ್ತೆ. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲೇ ಪ್ರೋಟ್ರಾಕ್ಟರ್ನ ಇಟ್ಟು ನೀವು ಮೆಷರ್ಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ, ಎಕ್ಸರ್ಸೈಸ್ 6.5 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ ಓಕೆ. 6.5 ಸೊ ಏನಿದೆ, ಯೂಸ್ ಎ ಪ್ರೊಟ್ರಾಕ್ಟರ್ ಟು ಡ್ರಾ ಆ್ಯಂಗಲ್ 45 ಡಿಗ್ರಿ, 65 ಡಿಗ್ರಿ, 85 ಡಿಗ್ರಿ, ಸೊ 90 ಡಿಗ್ರಿ, 110 ಡಿಗ್ರಿ, 155 ಡಿಗ್ರಿ ಹೌದಲ್ವಾ. ಸೊ ಪ್ರೊಟ್ರಾಕ್ಟರ್ ತೊಗೊಂಡು ನಾವೇನು ಮಾಡಬೇಕು, ಆ್ಯಂಗಲ್ ಏನು ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ 45 ಡಿಗ್ರಿ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ನೆಕ್ಸ್ಟು ನಾನು ಡೈರೆಕ್ಟು 110 ಡಿಗ್ರಿ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಹಾಗೆ 90 ಡಿಗ್ರಿ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಇದು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ನಿಮ್ಮ ಪೆನ್ಸಿಲನ್ನು ನೀಟಾಗಿ ಶಾರ್ಪ್ ಮಾಡ್ಕೊಂಡಿರಬೇಕು. ಶಾರ್ಪ್ ಮಾಡಿ ನೀವೇನು ಮಾಡಬೇಕು, ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಬೇಕು ಓಕೆನಾ. ಸೊ ನೀಟಾಗಿ ಶಾರ್ಪ್ ಮಾಡಿ ಸ್ಟ್ರೈಟ್ ಲೈನ್. ಸೊ ಎಷ್ಟಾದರೂ ಮೆಷರ್ಮೆಂಟ್ ತೊಗೊಳ್ರಿ, ಬೆಸ್ಟ್ ಅಂದರೆ ನೀವು ಒಂದು 5 ಸೆಂಟಿಮೀಟ್ರ್ ಮೆಷರ್ಮೆಂಟ್ ತೊಗೊಳ್ರಿ ಓಕೆನಾ. ಸೊ ನಾನು ಈಗ ನನ್ನ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ತಿದ್ದೀನಿ ಓಕೆನಾ. ಸೊ ನನ್ನ ಸ್ಕೇಲಲ್ಲಿ ಒಂದು 8 ಸೆಂಟಿಮೀಟ್ರ್ ಮೆಷರ್ಮೆಂಟ್ ತೊಗೊಳ್ತಿದ್ದೀನಿ.
ಓಕೆನಾ. ಸೊ ಫಸ್ಟ್ 45 ಡಿಗ್ರಿ ಮೆಷರ್ ಮಾಡಬೇಕು. ಸೊ ನೀವು ಯಾವ ಪಾಯಿಂಟಲ್ಲಾದರೆ ಇಡ್ರಿ. ಸೊ ಇಲ್ಲಿ ಲೈನ್ ಇದೆ, ಲೈನ್ನ ಲೆಫ್ಟ್ ಪಾಯಿಂಟ್, ಇದು ರೈಟ್ ಪಾಯಿಂಟ್, ಹೌದಲ್ವಾ. ಸೊ ನಾನು ಲೈನ್ ಲೆಫ್ಟ್ ಪಾಯಿಂಟಲ್ಲಿ ಸೊ ಪ್ರೋಟ್ರಾಕ್ಟರ್ನ ಸೆಂಟರ್ ಪಾಯಿಂಟನ್ನು ಇಡ್ತಿದ್ದೀನಿ. ಹಾಗೆ ನಾನು ಡ್ರಾ ಮಾಡಿರೋ ಲೈನ್ ಮೇಲೆ ಪ್ರೋಟ್ರಾಕ್ಟರ್ನ ಬೇಸ್ ಲೈನನ್ನು ನೀಟಾಗಿ ಈ ಥರ ಇಟ್ಟು ಅಡ್ಜಸ್ಟ್ ಮಾಡಬೇಕು. ಓಕೆನಾ, ಅಡ್ಜಸ್ಟ್ ಮಾಡಬೇಕು. ಓಕೆನಾ. ಲೈನ್ನ ಲೆಫ್ಟ್ ಪಾಯಿಂಟಲ್ಲಿ ನಾನು ಏನು ಮಾಡಿದ್ದೀನಿ, ಪ್ರೋಟ್ರಾಕ್ಟರ್ನ ಸೆಂಟರ್ ಪಾಯಿಂಟನ್ನು ಇಟ್ಟಿದ್ದೀನಿ. ಅಂದರೆ ಈ ಸೈಡಿಂದ, ಅಂದರೆ ರೈಟ್ ಸೈಡಿಂದ, ಪ್ರೋಟ್ರಾಕ್ಟರ್ನ ರೈಟ್ ಸೈಡಿಂದ ಕೌಂಟ್ ಮಾಡಬೇಕು. ಇನ್ನೂ ಬೆಸ್ಟ್ ಹೇಳಬೇಕಂದ್ರೆ ಏನಪ್ಪ ಅಂದರೆ, ಸೊ ನಾವು ಲೈನನ್ನು ಡ್ರಾ ಮಾಡಿದ್ದೀವಿ, ಹೌದಲ್ವಾ. ಲೈನನ್ನು ನಾವು ಡ್ರಾ ಮಾಡಿದ್ದೀವಂದರೆ ಸೊ ಯಾವ ಸೈಡ್ ನಮ್ಮದು ಪ್ರೋಟ್ರಾಕ್ಟರ್ನ ಬೇಸ್ ಲೈನ್ ಇದೆ, ಪ್ರೋಟ್ರಾಕ್ಟರ್ನ ಬೇಸ್ ಲೈನ್ ಈ ಸೈಡ್ ಇದೆ, ಹೌದಲ್ವಾ. ಸೊ ಹಾಗಾದರೆ ಈ ಕಡೆಯಿಂದ ಕೌಂಟ್ ಮಾಡಬೇಕು. ಎಷ್ಟು 45 ಡಿಗ್ರಿ ಕೌಂಟ್ ಮಾಡಬೇಕು. ಸೊ ಇನ್ನರ್ ಸ್ಕೇಲಲ್ಲಿ ಕೌಂಟ್ ಮಾಡಬೇಕು. 0, 10, 20, 30, 40 ಇದೆ. 45 ಅಂದರೆ 40 ಆ್ಯಂಡ್ 50 ಮಿಡ್ಲಲ್ಲಿ ಬರಬೇಕು, ಕನ್ಫ್ಯೂಷನ್ ಬೇಡ. 40 ಆ್ಯಂಡ್ 50 ಮಿಡ್ಲಲ್ಲಿ 45 ಬರುತ್ತೆ. 40 ಇದೆ, 50 ಮಿಡ್ಲಲ್ಲಿ 10 ಲೈನ್ಸ್ ಇದೆ, ಹೌದಲ್ವಾ. ಸೊ ಕೌಂಟ್ ಮಾಡಬೇಕು ನಂಬರ್ಸನ್ನ. ಸೊ 40 ಇಲ್ಲಿದೆ, 1, 2, 3, 4, 5, ಹೌದಲ್ವಾ. ಕೌಂಟ್ ಮಾಡಿ ಈ ಥರ ಪಾಯಿಂಟನ್ನು ಇಟ್ಟು ಏನು ಮಾಡಬೇಕು, ನೀಟಾಗಿ ಸ್ಕೇಲ್ ತೊಗೊಂಡು ಸೊ ಈ ಪಾಯಿಂಟನ್ನು ಮತ್ತು ಈ ಪಾಯಿಂಟನ್ನು ಏನು ಮಾಡಬೇಕು, ನೀಟಾಗಿ ಜಾಯಿನ್ ಮಾಡಬೇಕು. ಓಕೆನಾ. ಸೊ ಇದಕ್ಕೆ ನೇಮ್ ಮಾಡೋಣ. ಎಷ್ಟಿದೆ ಇದು ಆ್ಯಂಗಲ್? 45 ಡಿಗ್ರಿ ಇದೆ. ಸೊ ನೇಮ್ ಮಾಡುವಾಗ, ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡುವಾಗ, ನೇಮ್ ಮಾಡುವಾಗ ಓನ್ಲಿ ಪೆನ್ಸಿಲಿಂದ ಯೂಸ್ ಮಾಡಬೇಕು. ಪೆನ್ಸಿಲಲ್ಲಿ ಡ್ರಾ ಮಾಡಿ ಪೆನ್ನಲ್ಲೆಲ್ಲ ನೇಮ್ ಮಾಡಬಾರ್ದು. ಓಕೆನಾ. ಸೊ ಇದಕ್ಕೆ ನೇಮ್ ಕೊಡೋಣ PQR. ಓಕೆನಾ. ನೆಕ್ಸ್ಟ್ 90 ಡಿಗ್ರಿ ಮೆಷರ್ ಮಾಡಬೇಕು. ಸೇಮ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಸೊ ಇಷ್ಟು ಸೆಂಟಿಮೀಟ್ರ್ ಅಂತ ನಾನು ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಓಕೆನಾ. ಸೊ ಈಗ ಏನು ಮಾಡ್ತಿದ್ದೀನಿ, ಸೊ ಲೆಫ್ಟ್ ಪಾಯಿಂಟಲ್ಲಿ ಏನು ಮಾಡ್ತಿದ್ದೀನಿ, ಸೊ ಪ್ರೋಟ್ರಾಕ್ಟರ್ ಬೇಸ್ ಲೈನನ್ನು ಇಟ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀನಿ. ನಾನು ಡ್ರಾ ಮಾಡಿರೋ ಲೈನು ಕಾಣಿಸ್ಬಾರ್ದು, ಅದ್ರ ಮೇಲೆ ಪ್ರೋಟ್ರಾಕ್ಟರ್ನ ಬೇಸ್ ಲೈನ್ ಇರಬೇಕು. ಓಕೆನಾ. ಸೊ ನೆಕ್ಸ್ಟು ಎಕ್ಸಾಕ್ಟ್ 90 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಪಾಯಿಂಟನ್ನು ಇಟ್ಟು ಸೊ ಎರಡು ಪಾಯಿಂಟನ್ನು ನೀಟಾಗಿ ಜಾಯಿನ್ ಮಾಡ್ತಿದ್ದೀನಿ. ಓಕೆ. ಸೊ ಇದಕ್ಕೆ ನೇಮ್ ಕೊಡೋಣ MNO. ಸೊ ಇದು 90 ಡಿಗ್ರಿ ಇದೆ. ಸೊ ಈ ಥರ ಬರೆಯೋಣ. 90 ಡಿಗ್ರಿ ಅಂತ ಬರೀಬಾರ್ದು, ಜಸ್ಟ್ ಈ ಥರ ಉಲ್ಟಾ ಎಲ್ಲಿಂದ ಬರಿಬೇಕಾಗುತ್ತೆ. 45 ಡಿಗ್ರಿ ಅಂದರೆ ಆ್ಯಂಗಲನ್ನು ಈ ಥರ ಮೆಷರ್ ಮಾಡಿ 45 ಡಿಗ್ರಿ ಅಂತ ತೋರಿಸ್ಬೇಕು. ಸೊ ಈಗ 180 ಡಿಗ್ರಿ ಹೇಗೆ, 110 ಡಿಗ್ರಿ. ಸೊ ಈ ಥರ ಏನು ಮಾಡೋಣ, ಲೈನನ್ನು ಡ್ರಾ ಮಾಡ್ತಿದ್ದೀನಿ. 110 ಡಿಗ್ರಿ, ಹೌದಲ್ವಾ. ಸೊ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ, ಸೊ ಪ್ರೋಟ್ರಾಕ್ಟರ್ನ ಲೆಫ್ಟ್ ಪಾಯಿಂಟಲ್ಲಿ ಈ ಥರ ಇಡ್ತಿದ್ದೀನಿ, ಹೌದಲ್ವಾ. ಓಕೆ. ಸೊ ಈ ಸೈಡಿಂದ ಕೌಂಟ್ ಮಾಡ್ತಿದ್ದೀನಿ. 110, 0, 10, 20, 30, 40, 50, 60, 70, 80, 90, 100, 110. ಓಕೆನಾ. ಈ ಥರ ಪಾಯಿಂಟ್ಸನ್ನು ಜಾಯಿನ್ ಮಾಡ್ತೀನಿ. ಸೊ ಇದಕ್ಕೆ ನಾನು ನೇಮ್ ABC ಅಂತ ಕೊಡ್ತೀನಿ. ಸೊ 110 ಡಿಗ್ರಿ ಆಗುತ್ತೆ. 110 ಡಿಗ್ರಿ. ಓಕೆ. ಸೊ ಈ ಥರ ಏನು ಮಾಡಬೇಕು, ಆ್ಯಂಗಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟು, ಕ್ಯಾನ್ ಯು ಡ್ರಾ ಆ್ಯನ್ ಆ್ಯಂಗಲ್ ಆಫ್ 0 ಡಿಗ್ರಿ? 0 ಡಿಗ್ರಿ ಆ್ಯಂಗಲ್ ಡ್ರಾ ಮಾಡ್ತೀರಾ. ಸೊ 0 ಡಿಗ್ರಿ ಆ್ಯಂಗಲ್ ಅಂದರೆ ಸೊ ಏನು ಮಾಡ್ತೀರಾ, 0 ಡಿಗ್ರಿ ಎಲ್ಲಿದೆ, ಸೊ ಇಲ್ಲಿದೆ, ಹೌದಲ್ವಾ, ಪ್ರೋಟ್ರಾಕ್ಟ್ರಲ್ಲಿ. ಓಕೆನಾ. ಸೊ 0 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ, 0 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ, ಹೌದಲ್ವಾ. ಸೊ 0 ಡಿಗ್ರಿ ಅಂದರೆ ಸೊ ಸ್ಟ್ರೈಟ್ ಲೈನ್ನ ಮೆಷರ್ಮೆಂಟ್ 180 ಡಿಗ್ರಿ ಆಗುತ್ತೆ. ಓಕೆನಾ. ಸೊ ಇವತ್ತು ನಾವೇನು ಮಾಡಿದ್ವಿ, ಆ್ಯಂಗಲನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೆ ಆ್ಯಂಗಲನ್ನು ಎಷ್ಟು ಟೈಪಲ್ಲಿ ಕ್ಲಾಸಿಫೈ ಮಾಡಿದ್ರು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.